ಸಾತ್ವಿಕ ಧರ್ಮಬಂಧುಗಳೇ, ಇಂದಿನ ದಿನಮಾನಗಳಲ್ಲಿ ಸಾತ್ವಿಕರು, ಸದ್ಗುಣಿಗಳು, ಸದಾಚಾರಿಗಳು, ಸಂಸ್ಕಾರವಂತರು, ಧರ್ಮನಿಷ್ಠರು, ಪರೋಪಕಾರಿಗಳು ಜೀವನವನ್ನು ನಡೆಸುವಂಥದ್ದು ತುಂಬ ಕಷ್ಟ ಅಂಥೇಳಿ ಸಾಕಷ್ಟು ಜನ ಹೇಳಿಕೊಂಡು ಬರ್ತಿದ್ದಾರೆ. ಗುರುವಿನ ಸಾನ್ನಿಧ್ಯ, ದೈವ ಸಾನ್ನಿಧ್ಯ, ಹಿರಿಯರ ಸಮ್ಮುಖದಲ್ಲಿ ತಮ್ಮ ನೋವುಗಳನ್ನು ಹಂಚಿಕೊಳ್ತಾರೆ. ನಾವೆಷ್ಟೆಲ್ಲ ಒಳಿತನ್ನೇ ಮಾಡಲಿಕ್ಕೆ ಬಯಸ್ತೇವೆ, ಒಳ್ಳೆಯದನ್ನೇ ಮಾಡ್ತೇವೆ, ಆದರೂ ಕೂಡ ಶತ್ರುಗಳ ಬಾಧೆ ತುಂಬ ನಮಗೆ ಆಗ್ತಾ ಇದೆ, ತುಂಬ ವ್ಯಥೆ ಅನಿಸುತ್ತೆ, ತುಂಬ ನೋವಾಗತ್ತೆ ಅಂಥೇಳಿ ಹಂಚಿಕೊಳ್ತಾರೆ. ಹಾಗಿದ್ರೆ ಶತ್ರುಗಳು ಅಂದರೆ ಯಾರು? ಶತ್ರುಗಳಲ್ಲಿ ಎಷ್ಟು ವಿಧ ಅಂಥೇಳಿ ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ. ಶತ್ರುಗಳಲ್ಲಿ 3 ವಿಧ. ಒಂದು, ಮೊದಲನೇದು ಗೋಚರ ಶತ್ರು, ಎರಡನೆಯವರು ಅಗೋಚರ ಶತ್ರುಗಳು, ಮೂರನೆಯವರು ಸ್ವಜನ ಶತ್ರುಗಳು. ಇದರಲ್ಲಿ ಗೋಚರ ಶತ್ರುಗಳು ಅಂತಂದರೆ ಪ್ರತಿಯೊಬ್ಬರು ಕೂಡ ಎದುರಿಗೆ ವಾದವನ್ನು ಮಾಡ್ತಾರೆ, ವಿವಾದವನ್ನು ಮಾಡ್ತಾರೆ, ಗೊಂದಲಗಳ ಸೃಷ್ಟಿ ಮಾಡ್ತಾರೆ, ಜಗಳವನ್ನು ಮಾಡ್ತಾರೆ. ಏನಿದ್ರೂ ಕೂಡ ಎದುರಿಗೆ ವಿವಾದಗಳನ್ನು ಮಾಡಿ ಆ ಗೊಂದಲಗಳನ್ನು ನಿರ್ಮಾಣ ಮಾಡ್ತಾರೆ. ಅವರು ಹೇಳ್ತಾರೆ ಗೋಚರ ಶತ್ರು, ಅರ್ಥಾತ್ ಎದುರಿಗೆ ವಾದ ವಿವಾದವನ್ನು ಮಾಡತಕ್ಕಂಥವ್ರಿಗೆ ಗೋಚರ ಶತ್ರುಗಳು ಅಂತ ಕರೀತಾರೆ. ಇನ್ನು ಅಗೋಚರ ಶತ್ರುಗಳು ಇವರು ಯಾರು ಅಂತ ಕೇಳಿದರೆ, ಜೊತೆಗೇ ಇರ್ತಾರೆ, ನಗತಾ ಇರ್ತಾರೆ, ಸ್ನೇಹವನ್ನು ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ, ಆನಂತರ ನಮ್ಮ ಜೊತೆ ಇದ್ದೇವೆ ಅನ್ನೋ ಹಾಗೆ ನಟನೆ ಮಾಡ್ತಾರೆ, ಎಲ್ಲದನ್ನೂ ನಮಗೆ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಹೊಗಳುತ್ತಿರ್ತಾರೆ. ಆದರೆ ನಮ್ಮ ವಿರುದ್ಧವಾಗಿ ಷಡ್ಯಂತ್ರಗಳನ್ನು ರಚನೆ ಮಾಡ್ತಾರೆ, ಆನಂತರ ಜಾಲಗಳನ್ನು ಹೆಣೆದು ಗೊಂದಲಗಳಿಗೆ ಸಿಲುಕಿಸ್ತಾರೆ. ಇದಕ್ಕೆ ಹೇಳ್ತಾರೆ ಅಗೋಚರ ಶತ್ರು ಅಂತ ಹೇಳ್ತಾರೆ. ಇನ್ನು ಮೂರನೆಯದ್ದು ಸ್ವಜನ ಶತ್ರುಗಳು. ಇವರು ಯಾರು ಅಂತ ಕೇಳಿದರೆ, ನಮ್ಮ ಜೊತೆಗಿರುವಂಥ ನಮ್ಮ ಸಂಬಂಧಿಗಳು, ಬಂಧು ಬಾಂಧವರು, ಆಪ್ತರು ಅನ್ನಿಸಿಕೊಂಡವರು, ಸ್ನೇಹಿತರು ಜೊತೆಗೆ ಇದ್ದು ನಮ್ಮ ಪರಿವಾರದ ಸದಸ್ಯರಂತೆ ಇದ್ದು ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ, ಅನೇಕ ರೀತಿ ಹಿಂಸೆಯನ್ನು ಕೊಡ್ತಾರೆ, ಅನೇಕ ರೀತಿಯ ವ್ಯಥೆಯನ್ನು ತಂದೊಡ್ಡುತ್ತಾರೆ. ಇವರು ಹೇಳ್ತಾರೆ ಸ್ವಜನ ಶತ್ರುಗಳು ಅಂತ ಕರ್ಕೊಂಡು ಬಂದಿದ್ದಾರೆ. ಹೀಗಿರುವಾಗ ಸಾಕಷ್ಟು ಜನ ಭಗವಂತನ ಸಾನ್ನಿಧ್ಯದಲ್ಲಿ ಹೇಳ್ತಾರೆ, ಹೋಗಿ ಗುರುವಿನ ಸಾಮೀಪ್ಯದಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೋತಾರೆ, ಹಿರಿಯರ ಹತ್ರ ತಮ್ಮ ನೋವನ್ನು ಹಂಚಿಕೊಳ್ತಾರೆ. ನಮ್ಮ ಮನೆಯಲ್ಲಿ ಯಾವುದೇ ಶುಭ ಮಂಗಲ ಕಾರ್ಯಗಳು ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾವು ವಧುವರನ್ನು ಫಿಕ್ಸ್ ಮಾಡಲಿಕ್ಕೆ ಹೋಗಿದ್ದೇವೆ ಅಂತ ಕೇಳಿದರೆ ಸುಳ್ಳು ವಿಷಯಗಳ ಹೇಳಿ ಆ ಮದುವೆಗಳ ಆಗುವಂಥ ವ್ಯವಸ್ಥೆಯನ್ನು ತಪ್ಪಿಸ್ತಾ ಇದ್ದಾರೆ. ಇನ್ನೇನು ಕನ್ಯೆ ಫಿಕ್ಸ್ ಆಗ್ತಿತ್ತು ಅದನ್ನು ತಪ್ಪಿಸ್ತಿದ್ರು, ಇನ್ನೇನು ವರ ಸೆಟ್ ಆಗ್ತಿತ್ತು ಅದನ್ನು ತಪ್ಪಿಸಿದ್ರು, ಅಲ್ಲಿ ಯಾವುದು ಜಮೀನು ಖರೀದಿ ಮಾಡಲಿಕ್ಕೆ ಹೋದರೆ ಅದಕ್ಕೆ ಸುಳ್ಳು ಹೇಳಿ ಅದನ್ನು ತಪ್ಪಿಸಿದ್ರು, ಅಥವಾ ಯಾವುದೋ ಅಭಿವೃದ್ಧಿ ಕಾರ್ಯಗಳು ಮಾಡಲಿಕ್ಕೆ ಹೋದರೆ ಅಲ್ಲಿ ಗೊಂದಲಗಳ ಸೃಷ್ಟಿ ಮಾಡಿದರು. ಯಾವಾಗಲೂ ಕೂಡ ನಮ್ಮ ಮನೆ ಮುಂದೆ ಲಿಂಬೆಹಣ್ಣು ಹಾಕ್ತಾರೆ, ಅದನ್ನು ಹಾಕ್ತಾರೆ, ಇದನ್ನು ಹಾಕ್ತಾರೆ ಅನ್ನುವಂಥ ಅನೇಕ ನೋವುಗಳನ್ನು, ಅನೇಕ ಗೊಂದಲಗಳನ್ನು, ಅನೇಕ ಸಮಸ್ಯೆಗಳನ್ನು ಬಹಳ ಜನ ಹಂಚಿಕೊಡ್ತಾರೆ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಕೊರಗುತ್ತಾರೆ. ಕೆಲವರು ಹೊರಗೆ ಹೇಳ್ಕೋತಾರೆ, ಇನ್ನು ಕೆಲವರು ಒಳಗೆ ಇಟ್ಕೊಂಡು ಕೊರಗಿ ನೋವನ್ನು ಅನುಭವಿಸ್ತಾರೆ. ಹಾಗಾಗಿ ಸದ್ಭಕ್ತ ಬಂಧುಗಳೇ, ತಮಗೆ ಹೇಳೋದಿಷ್ಟೇ, ಇದೊಂದು ಘಟನೆಯನ್ನು ನೀವು ನೆನಪಿಟ್ಕೊಳ್ರಿ, ಬಹಳ ಲಕ್ಷ್ಯಗೊಟ್ಟು ಕೇಳ್ರಿ. ಒಂದು ಸಾರಿ ದೇವಾನುದೇವತೆಗಳ ಮಧ್ಯೆ ಚರ್ಚೆ ನಡೆಯುತ್ತೆ. ದೇವದಾನವರ ಮಧ್ಯೆ ಅನೇಕ ಬಾರಿ ಯುದ್ಧಗಳಾಗ್ತಾ ಇತ್ತು. ಆವಾಗ ಪರಶಿವನ ಅನುಗ್ರಹದಿಂದ ದೈತ್ಯ ಗುರು ಶುಕ್ರಾಚಾರ್ಯರಿಗೆ ಮೃತ ಸಂಜೀವನಿ ವಿದ್ಯೆಯ ಅನುಗ್ರಹ ಆಗಿತ್ತು. ದೇವದಾನವರ ಯುದ್ಧದಲ್ಲಿ ದೇವತೆಗಳಿಗೆ ಮೃತ್ಯು ಆಗ್ತಿತ್ತು ಸಾಕಷ್ಟು ಜನರಿಗೆ. ಆದರೆ ದೈತ್ಯರು ಮೃತ್ಯು ಆಗದೆ ಮೃತ ಸಂಜೀವಿನಿ ವಿದ್ಯೆಯಿಂದ ಶುಕ್ರಾಚಾರ್ಯರು ಅವ್ರಿಗೆ ಬದುಕಿಸ್ತಾ ಇದ್ದರು. ಹೀಗಿರುವಾಗ ಆ ವಿದ್ಯೆಯನ್ನು ಏನಾದರೂ ಮಾಡೋ ನಾವು ಕಲಿಬೇಕು, ನಮ್ಮಲ್ಲಿ ಒಬ್ಬರು ಕಲಿತು ಬರಬೇಕು ಅನ್ನುವಂಥ ಚರ್ಚೆ ಆಗತ್ತೆ. ಸಾಕಷ್ಟು ಜನ ನೀವು ಹೋಗಬೇಕು ಅನ್ನೋ ಕಾರಣಕ್ಕೆ ಯಾರೂ ಕೂಡ ತಯಾರಾಗಲ್ಲ. ಕೊನೆಗೆ ಬೃಹಸ್ಪತಿ, ದೇವತೆಗಳ ಗುರು ಬೃಹಸ್ಪತಿಯ ಮಗ ಕಚ, ಅವನನ್ನು ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಕಚ ಹೋಗಿ ಶುಕ್ರಾಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾನೆ, ತನ್ನ ನಿಜ ಸಂಗತಿಯನ್ನೆಲ್ಲ ಹೇಳ್ತಾನೆ. ನಾನು ದೇವತೆಗಳ ಗುರು ಬೃಹಸ್ಪತಿಯ ಮಗ ಕಚ ಅಂಥೇಳಿ ತಮ್ಮಲ್ಲಿ ಮೃತ ಸಂಜೀವಿನಿ ವಿದ್ಯೆಯನ್ನು
ಕಲೀಲಿಕ್ಕಾಗಿ ಬಂದಿದ್ದೇನೆ, ತಾವು ಕೃಪೆ ಮಾಡಬೇಕು ಅಂಥೇಳಿ ಅವನು ಬೇಡಿಕೊಂಡ. ಆವಾಗ ಶುಕ್ರಾಚಾರ್ಯರು ಒಂದೇ ಸಾರಿಗೆ ತಿರಸ್ಕಾರ ಮಾಡಲಿಕ್ಕೆ ಬರಲಿಲ್ಲ. ಆಯಿತು, ನೀನಷ್ಟು ಗೋ ಸೇವೆಯನ್ನು ಮಾಡು, ಮುಂದೆ ನೋಡೋಣ ಅಂತ ಹೇಳಿದರು. ಆನಂತರ ಸಾವಿರಾರು ಹಸುಗಳಿದ್ದು, ಹಸು ಕಾಯುವಂಥದ್ದು, ಕಟ್ಟುವಂಥದ್ದು, ಸಗಣಿ ತೆಗೆಯುವಂಥದ್ದು, ಹಾಲು ಕರೆಯುವಂಥದ್ದು, ಈ ರೀತಿ ಅನೇಕ ರೀತಿಯ ಸೇವೆಯನ್ನು, ಆಶ್ರಮದ ಸೇವೆಯನ್ನು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದ. ಇದೆಲ್ಲವನ್ನು ನೋಡಿರುವಂಥ ದೈತ್ಯರು ಚರ್ಚೆ ಮಾಡಿದರು. ಇವನ ಶ್ರದ್ಧೆ, ನಿಷ್ಠೆ, ಭಕ್ತಿಯನ್ನು ನೋಡಿ ಏನಾದರೂ ನಮ್ಮ ಗುರುಗಳು ಮನವೊಲಿದು ಒಂದು ದಿನ ಇವನಿಗೆ ಉಪದೇಶ ಮಾಡಿಬಿಟ್ರು ಅಂತ ಕೇಳಿದರೆ ನಾಳೆ ನಮ್ಮ ವ್ಯವಸ್ಥೆಗೆ ತುಂಬ ಕಷ್ಟ ಆಗತ್ತೆ, ದೈತ್ಯರ ವಿರುದ್ಧವಾಗಿ ಅವರು ತಯಾರಾಗ್ತಾರೆ ಅಂಥೇಳಿ ಏನು ಮಾಡಿದರು, ಒಂದು ದಿನ ದನ ಕಾಯಲಿಕ್ಕೆ ಹೋದಂಥ ಸಮಯದಲ್ಲಿ ಕಚನನ್ನು ದೈತ್ಯರು ಕೂಡಿ ಅವನನ್ನು ಕೊಂದು ಹಾಕಿದರು. ಸಣ್ಣ ಪೀಸ್ ಮಾಡಿ ಎಲ್ಲ ಕಡೆ ಕಾಡಿನಲ್ಲಿ ಹಾಕಿಬಿಟ್ರು. ಆವಾಗ ಶುಕ್ರಾಚಾರ್ಯರ ಮಗಳು ದೇವಯಾನಿ ಅಂಥೇಳಿ, ದೇವಯಾನಿ ಕಚನನ್ನು ನೋಡಿದ ತಕ್ಷಣ ಪ್ರೇರಿತಳಾಗಿ ಅವನು ಪ್ರೇಮಿಸ್ತಾ ಇದ್ಲು, ಪ್ರೀತಿಸ್ತಾ ಇದ್ಲು. ಅವನನ್ನೇ ಮದುವೆ ಆಗಬೇಕು ಅನ್ನುವಂಥ ಅಭಿಲಾಷೆಯನ್ನು ಇಟ್ಟುಕೊಂಡವಳಾಗಿದ್ಲು. ಹಾಗಾಗಿ ಸಂಜೆ ಆಯಿತು, ರಾತ್ರಿ ಆಯಿತು, ಬರಲಿಲ್ಲ. ಆವಾಗ ತನ್ನ ತಂದೆಯಾಗಿರ್ತಕ್ಕಂಥ ಶುಕ್ರಾಚಾರ್ಯರ ಬಳಿ ಹೋಗಿ ಯಾಕೆ ಬಂದಿಲ್ಲ ನೋಡಿ ಅಂತ ಕೇಳಿದಾಗ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಆವಾಗ ಹೇಳಿದ್ರು, ಇಲ್ಲಮ್ಮ, ಎಲ್ಲ ಹೀಗೆ ಕೊಚ್ಚಿ ಹಾಕಿಬಿಟ್ಟಿದ್ದಾರೆ. ಆವಾಗ ಇಲ್ಲ, ನನಗೆ ಬೇಕೇ ಬೇಕು, ನೀವು ಕರೆಸಲೇಬೇಕು ಅಂತ ಹಠ ಹಿಡಿತಾಳೆ. ಆನಂತರದಲ್ಲಿ ತಮ್ಮ ಮೃತ ಸಂಜೀವಿನಿ ವಿದ್ಯೆಯ ಪ್ರಯೋಗವನ್ನು ಮಾಡಿ ಯಥಾಸ್ಥಿತಿ ಅವನನ್ನು ಮತ್ತೆ ವಾಪಸ್ ಕರೆಸ್ಕೊಂಡ್ರು. ಹಾಗೆ ಆಯಿತು, ಮತ್ತೆ ಬದುಕಿದಲ್ಲ ಅಂಥೇಳಿ ದೈತ್ಯರಿಗೆ ಮತ್ತೆ ಕ್ರೋಧ ಹೆಚ್ಚಾಯಿತು. ಮತ್ತೆ ಏನು ಮಾಡಿದರು ಅಂತ ಕೇಳಿದರೆ, ಒಂದಷ್ಟು ಕಾಲ ಕಳೀತು, ಅವನನ್ನು ಸಣ್ಣದಾಗಿ ಅರೆದು ಸಮುದ್ರದಲ್ಲಿ ಹಾಕಿಬಿಟ್ರು. ಅಲ್ಲಿರುವಂಥ ಎಲ್ಲ ಮೀನುಗಳು ಅವೆಲ್ಲ ತಿಂದು ಹಾಕಿದ್ವು. ಆನಂತರ ಬರಲಿಲ್ಲ, ಯಾಕೆ ಅಂತ ಇದೇ ಥರ ಚರ್ಚೆ ಆಗತ್ತೆ. ಆನಂತರ ದೇವಯಾನಿ ಮತ್ತೆ ಶುಕ್ರಾಚಾರ್ಯರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹೇಳ್ತಾಳೆ, ಬೇಕೇ ಬೇಕು ಅಂತ ಹಠ ಹಿಡಿತಾಳೆ. ಆವಾಗ ಶುಕ್ರಾಚಾರ್ಯರು ಅದೇ ಪ್ರಕಾರ ಮೃತ ಸಂಜೀವಿನಿ ವಿದ್ಯೆಯ ಪ್ರಯೋಗದಿಂದ ಮತ್ತೆ ಯಥಾಸ್ಥಿತಿ ಜೀವಂತ ಮಾಡಿ ವಾಪಸ್ ಕರೆಸ್ಕೋತಾ ಇದ್ದಾರೆ. 2 ಸಾರಿ ಆಯಿತು. ದೈತ್ಯರು ವಿಚಾರ ಮಾಡಿದರು, ಹೀಗಾದರೆ ಒಂದಲ್ಲ ಒಂದು ದಿವಸ ಈ ದೇವಯಾನಿ ಹೇಳಿ ವಿದ್ಯೆ ಉಪದೇಶ ಮಾಡಿಸ್ತಾಳೆ ಅಂತೇಳಿ ವಿಚಾರ ಮಾಡಿದರು. 3ನೇ ಬಾರಿ ಏನು ಮಾಡಿದರು, ಅವನನ್ನು ಜೀವಂತ ಸುಟ್ಟು ಹಾಕಿಬಿಟ್ರು. ಸುಟ್ಟು ಹಾಕಿ ಆ ಬೂದಿಯನ್ನು ಮಧ್ಯದಲ್ಲಿ ಮಿಶ್ರಣ ಮಾಡಿ ಶುಕ್ರಾಚಾರ್ಯರಿಗೆ ಕೊಟ್ಟು ಕುಡಿಸಿಬಿಟ್ರು. ಆವಾಗ ಅದೇ ಥರ ಶುಕ್ರಾಚಾರ್ಯರು ಕುಡಿದಾಯಿತು, ಎಲ್ಲ ಆಯಿತು. ಆಮೇಲೆ ದೇವಯಾನಿ ನೋಡ್ತಾಳೆ, ಮಧ್ಯಾಹ್ನ, ಸಂಜೆ, ರಾತ್ರಿ ತುಂಬ ಲೇಟ್ ಆಯಿತು, ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಕೇಳಿ ತನ್ನ ತಂದೆಯನ್ನು ಬೇಡ್ತಾಳೆ. ಶುಕ್ರಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಅಮ್ಮ, ಈ ಸರಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನನ್ನ ಹೊಟ್ಟೆಯಲ್ಲೇ ಇದ್ದಾನೆ, ನನಗೆ ಹೆಂಡದಲ್ಲಿ ಕುಡಿಸಿಬಿಟ್ಟಿದ್ದಾರೆ ಅಂಥೇಳಿ ಹೇಳಿದಾಗ, ಅವಾಗಿಲ್ಲ, ನನಗೆ ಬೇಕೇ ಬೇಕು ಅಂತ ಹಠ ಹಿಡಿತಾಳೆ. ಆವಾಗ ಅವ್ರು ಹೇಳ್ತಾರೆ, ಈಗ ಅವನು ಬದುಕಬೇಕು ಅಂದರೆ ನಾನು ಸಾಯಬೇಕು, ನಾನು ಸಾಯಬೇಕು ಅಂದರೆ ನಾನು ಮತ್ತೆ ಸತ್ತು ಹೋದೆ ಅಂದರೆ ಅವನು ಅಷ್ಟೇ ಬದುಕ್ತಾನೆ. ಹಾಗಾಗಿ ನಾನು ಬೇಕು, ನಿನಗೆ ಅವನು ಬೇಕು ಅಂತ ಅವರು ಶುಕ್ರಾಚಾರ್ಯರು ಕೇಳುತ್ತಾರೆ. ಆವಾಗ ದೇವಯಾನಿ ಹೇಳ್ತಾಳೆ, ನನಗಿಬ್ಬರೂ ಬೇಕು, ನೀವಿಬ್ಬರೂ ಇಲ್ಲದೇ ಇದ್ದರೆ ನಾನು ಪ್ರಾಣ ತ್ಯಾಗ ಮಾಡ್ತೇನೆ ಅಂಥೇಳಿ ಅನ್ನ ನೀರನ್ನು ಬಿಟ್ಬಿಡ್ತಾಳೆ. ಆವಾಗ ಶುಕ್ರಾಚಾರ್ಯರು ತಮ್ಮ ಮಗಳ ಮೇಲಿರುವಂಥ ಪ್ರೀತಿಯಿಂದ ಏನು ಮಾಡ್ತಾರೆ, ಕಚನನ್ನು ತಮ್ಮ ಉದರದಲ್ಲಿ ಅವನಿಗೆ ಮಾತಾಡಿಸ್ತಾರೆ. ಹೇಳ್ತಾರೆ, ನೋಡು, ಈಗ ನಾನು ನಿನಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಉಪದೇಶ ಮಾಡ್ತೇನೆ, ನೀನು ನನ್ನ ಹೊಟ್ಟೆನ ಬಗೆದು ಹೊರಗಡೆ ಬರಬೇಕು. ಆನಂತರ ನನಗೆ ಮೃತ್ಯು ಆಗತ್ತೆ. ಆ ಮೃತ ಸಂಜೀವಿನಿ ವಿದ್ಯೆಯನ್ನು ನನಗೆ ಉಪದೇಶ ಪ್ರಯೋಗ ಮಾಡಿ ನನ್ನ ಮತ್ತೆ ಜೀವಂತ ಮಾಡಬೇಕು ಅಂಥೇಳಿ ಅವರು ಉಪದೇಶ ಮಾಡ್ತಾರೆ. ಮೃತ ಸಂಜೀವಿನಿ ವಿದ್ಯೆಯ ಉಪದೇಶ ಕಚನಿಗೆ ಶುಕ್ರಾಚಾರ್ಯರು ಉದರದಲ್ಲಿದ್ದಾಗ ಆಗತ್ತೆ. ಆವಾಗ ಉಪದೇಶ ಆಯಿತು, ಅವರ ಹೊಟ್ಟೆಯನ್ನು ಬಗೆದು ಹೊರಗೆ ಬಂದ. ಆವಾಗ ಶುಕ್ರಾಚಾರ್ಯರಿಗೆ ಮೃತ್ಯು ಆಗಿತ್ತು. ಆವಾಗ ಮೃತ ಸಂಜೀವಿನಿ ವಿದ್ಯೆ ಪ್ರಯೋಗದಿಂದ ಶುಕ್ರಾಚಾರ್ಯರನ್ನು ಜೀವಂತ ಮಾಡಿದ ಅಂತ ಇತಿಹಾಸ. ಹಾಗೆ ತಮಗೆಲ್ಲ ಹೇಳೋದಿಷ್ಟೇ ಭಕ್ತ ಬಾಂಧವರೇ, ಯಾರು ನಮಗೆ ಹಾನಿ ಮಾಡ್ತಾರಲ್ಲ ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಈ ಉದಾಹರಣೆಗೆ ಮದುವೆ ತಪ್ಪಿಸಿದ್ರು, ಮುಂದೆ ಏನಾದರೂ ಅನಾಹುತ ಆಗೋದಿತ್ತು ಅಂತ ನಾವು ಯಾಕೆ ಅನ್ಕೋಬಾರ್ದು? ಅಥವಾ ಯಾವುದೋ ನಮ್ಮ ರಾಜಕಾರಣದಲ್ಲಿ ನಮಗೆ ಹಾನಿ ಮಾಡಿದ್ರು ಅಂತ ಕೆಲವರು ಅಂತಾರೆ, ಆ ಟಿಕೆಟ್ ತಪ್ಪಿಸಿದ್ರು ಅಂತ ಕೆಲವರು ಅನ್ಕೋತಾರೆ. ಆ ಟಿಕೆಟ್ ಸಿಕ್ಕರೂ ಕೂಡ ಇದ್ದ ಮನೆ, ಜಮೀನು, ಸಂಪತ್ತಿ ಮಾರ್ಕೊಂಡು ಸೋಲೋ ಪ್ರಸಂಗಿತ್ತು ಅಂತ ಕೇಳಿದರೆ ಹಾಗೆ ಅನ್ಕೋಬಾರ್ದು. ಅಂದರೆ ಭಗವಂತ, ನಾವು ನಂಬಿರುವಂಥ ದೈವ, ನಮ್ಮ ಇಷ್ಟ ದೈವ, ಕುಲದೈವ, ಗ್ರಾಮದೈವ ಮತ್ತು ನಮ್ಮ ಗುರು ಯಾವಾಗಲೂ ಕೂಡ ನಮ್ಮ ಹಿತವನ್ನೇ ಬಯಸ್ತಾರೆ. ಅವರೆಲ್ಲ ನಮ್ಮ ಕೀರ್ತಿಯನ್ನೇ, ನಮ್ಮ ಶ್ರೇಯಸ್ಸನ್ನೇ ಬಯಸ್ತಾರೆ.
ಆ ಕ್ಷಣದಲ್ಲಿ ನಮಗೆ ದುಃಖ ಅಂತ ಅನ್ನಿಸ್ಕೋಬೋದು. ಆದರೆ ಅದ್ರ ಹಿಂದೆ ದೊಡ್ಡ ಗೂಢ ರಹಸ್ಯ ಇರುತ್ತೆ ಅನ್ನೋದನ್ನು ಯಾರೂ ಮರಿಬೇಡಿ. ಅದಕ್ಕೆ ತಮಗೆ ಹೇಳೋದಿಷ್ಟೇ, ಯಾವ ಪ್ರಸಂಗದಲ್ಲೂ ಕೂಡ ವಿಚಲಿತರಾಗೋದು ಬೇಡ, ಧೈರ್ಯಗೆಡೋದು ಬೇಡ. ಧರ್ಮವನ್ನು, ಪರಂಪರೆಯನ್ನು, ತತ್ವವನ್ನು, ಸಿದ್ಧಾಂತವನ್ನು, ನೀತಿಯನ್ನು, ನಿಯಮವನ್ನು, ಆಚಾರವನ್ನು, ವಿಚಾರವನ್ನು ಬಿಡೋದು ಬೇಡ ಅನ್ನುವಂಥ ಸಲಹೆಗಳನ್ನು ಕೊಟ್ಟು ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶೋಂ ಭಯಾತ್.